ಹಾಯ್ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮದುವೆ ಆಗಿ 18 ವರ್ಷ ಆಗಿದೆ. ಸೊ ಹಾಗಾಗಿ ಇವತ್ತು ನಾವು ಹೇಗಿರ್ತೀವಿ ಏನು ಎತ್ತ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನೆಲ್ಲ ಆಗುತ್ತೆ, ಏನು ಕೊಡಿಸ್ತಾರೆ, ಮತ್ತು ನಾವು ಎಲ್ಲಿಗೆ ಹೋಗ್ತೀವಿ ಅಂತೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕೂಡ ಹೇಳ್ತೀನಿ, ಆಯಿತಾ. ನನಗಂತೂ ಬಹಳ ಖುಷಿ ಇದೆ. ಎಷ್ಟು ಬೇಗ 18 ವರ್ಷ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಈ ನಿನ್ನೆ ಮೊನ್ನೆ ಏನೋ ಮದುವೆ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ನಮಗನ್ಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಎಷ್ಟೊಂದು ಜಗಳಗಳಾಗಿರ್ಬೋದು, ಏನೇ ಮಾಡಿದರೂ ಕೂಡ ನಿಜವಾಗ್ಲೂ ಹೇಳ್ತೀನಲ್ಲ, ಒಂದು ದಿವಸ ಕೂಡ ಮಾತು ಬಿಟ್ಟು ಇದ್ದಿದ್ದೇ ಇಲ್ಲ ನಮ್ಮ ಜೀವನದಲ್ಲಿ. ಅದೇ ಅನಿಸುತ್ತೆ, ಅದೇ ಜೀವನ ಅಂತ ಹೇಳಿ ನನಗನ್ಸುತ್ತೆ. ಕೆಲವೊಬ್ಬರು ಹೇಳ್ತಾರೆ, ಮದುವೆ ಅಂದರೆ ಜಗಳ ಎಲ್ಲ ಮಾಡಿದ್ಮೇಲೆ ನಾವು ಇಷ್ಟು ದಿವಸ ಮಾತು ಬಿಟ್ವಿ ಹಾಗೆ ಹೀಗೆ ಅಂಥೇಳಿ. ನಾನಂತೂ ನಿಜವಾಗ್ಲೂ ಹೇಳ್ತೀನಲ್ಲ, ಜಗಳ ಆಡಿದರೂ ಕೂಡ ಮತ್ತೆ ಮಾತಾಡಿಸ್ಬೇಕು. ಇದೇ ಒಂದು ಮುಂಚೆ ಫಸ್ಟಲ್ಲಿ ನಾವು ಏನು ಪ್ರಾಮಿಸ್ ಮಾಡಿದ್ವೋ ಅದೇ ರೀತಿಯಲ್ಲಿ ಇದುವರೆಗೂ ಕೂಡ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಬೇಕು ಇನ್ನು ಮುಂದೆ ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನು ನಿಮಗೂ ಕೂಡ ಗೊತ್ತಾಗತ್ತೆ ಅಲ್ವಾ. ಬನ್ನಿ ಹಾಗಾದರೆ ಹೇಗಿದ್ದೀವಿ ಏನು ಎತ್ತ ಅನ್ನೋದನ್ನು ತೋರಿಸ್ತೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಮದುವೆ ಹೇಗಾಯಿತು ಏನು ಎತ್ತ ಅನ್ನೋದನ್ನು ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ವ್ಲಾಗಲ್ಲಿ ಹೇಳ್ತೀನಿ. ಇಲ್ಲದೆ ಆಗದೆ ಹೋದರೆ ನಾನು ಮತ್ತೊಂದು ವ್ಲಾಗ್ ಅದಕ್ಕೆ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ, ಆಯಿತಾ. ನಮ್ಮ ಮದುವೆ ಹೇಗಾಯಿತು ಏನು ಎತ್ತ ಅನ್ನೋದನ್ನು ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ಇದೇ ವ್ಲಾಗಲ್ಲಿ ಹೇಳ್ತೀನಿ, ಇಲ್ಲ ಅಂದರೆ ಮತ್ತೊಂದು ವ್ಲಾಗ್ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ, ಆಯಿತಾ. ಇಲ್ಲಿ ಮೊದಲಿಗೆ ಬೆಳಗ್ಗೆನೇ ನಮ್ಮ ಅತ್ತೆ ಹತ್ರ ಆಶೀರ್ವಾದನ ತೊಗೊಂಡಾದ ನಂತರ ಪ್ರತಿ ವರ್ಷ ಅವ್ರ ಕೈಯಲ್ಲಿ ಒಂದು ಹೂವನಾದರೂ ಕೊಡಿಸ್ಬೇಕು ಅನ್ನೋವಂಥದ್ದು ಇದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಹೂವನಾದರೂ ಅವ್ರ ಕೈಯಿಂದ ಅವ್ರು ಕೊಡ್ತಾರೆ. ಎಷ್ಟು ಜನದ ಮನೇಲಿ ಈ ರೀತಿ ಎಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮನೇಲಿ ನಮ್ಮ ಅತ್ತೆ ಅಂತೂ ಆ ರೀತಿ ಎಲ್ಲ ಮಾಡ್ತಾರೆ. ಒಳ್ಳೆಯದಿರಲಿ, ಚೆನ್ನಾಗಿರ್ರಿ, ಹೋಗಿ ಬರ್ರಿ ಅಂಥೇಳಿ ಹೇಳ್ತಾರೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆನೇ ತಿಂಡಿಗೆ ಚಿತ್ರಾನ್ನ ಮತ್ತು ಇಡ್ಲಿನ ಮಾಡ್ಕೊಂಡಿದ್ದೆ. ಅದನ್ನು ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪ್ರೇಯರ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟಿದ್ದೀವಿ. ಅಥವಾ ಅಲ್ಲಿ ದಾರಿಲಿ ಹೋಗ್ತಾ ಏನಾದರೂ ಪರ್ಚೇಸ್ ಕೂಡ ಮಾಡೋಣ ಅಂತ ಅಂದ್ಕೊಂಡ್ವಿ. ಪರ್ಚೇಸ್ ಅಂತೂ ಈ ಸರಿ ನಮಗೆ ಏನು ಪರ್ಚೇಸ್ ಮಾಡಲಿಕ್ಕಾಗಿರಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬೇರೆ ಕೆಲಸಗಳಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಹಾಗಾಗಿ ನಮಗೇನು ಪರ್ಚೇಸ್ ಮಾಡಲಿಕ್ಕಾಗಿಲ್ಲ. ಹೋಗ್ತಾ ಒಂದು ಎಳ್ನೀರನ್ನ ಕುಡ್ಕೊಂಡು ಸಂಜೆ ಡಿನ್ನರ್ಗೆ ಹೋಗೋಣ, ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡಿನ್ನರ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ರು. ಅಲ್ಲೂ ಕೂಡ ಪ್ರತಿ ವರ್ಷ ಕೂಡ ಇಲ್ಲಿ ಫುಡ್ಡು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಪ್ಪ ಅಂತ ಹೇಳಿದ್ರೆ ರಿಂಗ್ ರೋಡಲ್ಲಿರುವಂಥ ಜಿಂಜರ್ ಹೋಟೆಲ್ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಫುಡ್ಡು ಅಂತೂ ತುಂಬಾ ಬೆಸ್ಟ್, ಪ್ರೈಸ್ ಕೂಡ ಬೆಸ್ಟ್. ಕಂಪೇರ್ ಮಾಡಿದ್ರೆ ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಇಲ್ಲಿ ಊಟ ಮಾಡಲಿಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ಅಲ್ಲಿ ಪ್ಲೇ ಏರಿಯಾ ಮಕ್ಕಳಿಗೆ ಅನ್ನೋದು ಸಪ್ರೇಟ್ ಇದೆ, ಫ್ಯಾಮಿಲೀಸ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಕೌಂಟ್ರ್ ಇದೆ, ಬ್ಯಾಚುಲರ್ಸ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಕೌಂಟ್ರ್ ಇದೆ. ಹಾಗಾಗಿ ಅಲ್ಲಿ ನನಗೆ ಕಂಫರ್ಟಬಲ್ ಅಂತ ಕೂಡ ಅನಿಸುತ್ತೆ. ಹಾಗಾಗಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೇ ಆಯಿತು. ಅಲ್ಲಿಂದ ನನ್ನ ಮಗ ಅಂತೂ ಏನಾದರೂ ಸ್ವಲ್ಪ ಆಟ ಆಡಲೇಬೇಕಲ್ವ, ಹಾಗಾಗಿ ಆಟ ಆಡ್ತಾಯಿದ್ದಾನೆ. ಹೆಣ್ಮಕ್ಳು ನನಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ಅವ್ರು ಕೇಕೆಲ್ಲ ತೊಗೊಂಡು ಬಂದು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ಕೂಡ ಮಕ್ಕಳು ಎಲ್ಲ ಸೇರಿಕೊಂಡು ಕೇಕ್ನ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ತೊಗೊಂಡು ಬಂದಿದ್ದರು. ಇನ್ನೇನು ಮನೆಯಲ್ಲಿ ಆಗಲಿಲ್ಲ ನಮಗೆ ಕಟ್ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲೇ ಹೋಟೆಲಲ್ಲೇ ಕಟ್ ಮಾಡೋಣ ಅಂಥೇಳಿ ಹೋಟೆಲಿಗೆ ತೊಗೊಂಡು ಬಂದಿರುವಂಥದ್ದು. ಅಲ್ಲಿ ಫುಡ್ಡು ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಆಲ್ರೆಡಿ ನಾವು ಸ್ಟಾರ್ಟರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಟೊಮೆಟೊ ಚಟ್ನಿ ಅಂತ ಹೇಳಿ ಕೊಟ್ಟಿದ್ದರು, ಅದಂತೂ ಸಿಕ್ಕಾಪಟ್ಟೆ ಖಾರ ಇತ್ತು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಕೇಕ್ ಕಟ್ ಮಾಡಿಬಿಟ್ಟು ಅವರು ಕೈಯಲ್ಲಿ ಆಗಿರುವಂಥದ್ದು ಏನಾದರೂ ಆಗಿರಲಿ, ಅವ್ರು ಸಣ್ಣ ಪುಟ್ಟದ್ದೇ ಆಗಿರಲಿ, ಗಿಫ್ಟನ್ನು ತಂದು ಕೊಡ್ತಾರೆ. ಪ್ರತಿ ವರ್ಷ ಕೂಡ ಗಿಫ್ಟನ್ನ ತಂದು ಕೊಡ್ತಾರೆ. ಅದು ನನಗೆ ನೋಡೋದಕ್ಕೂ ತುಂಬಾ ಕ್ಯೂರಿಯಾಸಿಟಿ ಕೂಡ ಆಗುತ್ತೆ. ಯಾಕಪ್ಪ
ಯಾಕಪ್ಪ ಅಂದರೆ ಏನು ತಂದಿರ್ಬೋದು, ಅವರು ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸಲ್ಲಿ ಏನು ತೊಗೊಂಡಿರ್ಬೋದು ಅನ್ನೋದು ನನಗೆ ತುಂಬಾ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಸ್ಕೆಚ್ ಪೆನ್ನಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ನನಗೆ ಬರ್ಕೊಡ್ತಾಯಿದ್ರು ಮಕ್ಕಳು. ಅದನ್ನು ಆವಾಗಲಿಂದನೂ ಚಿಕ್ಕ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಏನಾದರೂ ಒಂದು ಮಾಡಲೇಬೇಕು. ಅದರಲ್ಲೂ ನನ್ನ ಮಗಳು ಸ್ತುತಿ ಇದ್ದಾಳಲ್ಲ, ಅವಳಂತೂ ಏನಾದರೂ ಒಂದು ಈ ರೀತಿಯಾದ ಪ್ಲ್ಯಾನ್ಗಳನ್ನ ಮಾಡ್ತಾಳೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತಾ ಇದ್ದೆ, ಎಷ್ಟು ಬೇಗ 18 ವರ್ಷ ಆಗೇ ಹೋಯಿತು ಅಲ್ವಾ. ನಾವು ಎಷ್ಟೊಂದು ಜಗಳ ಇದೆಲ್ಲ ಆಡ್ಕೊಂಡಿದ್ರೂ ಕೂಡ ಯಾವತ್ತೂ ನಮಗೆ ಈ ಒಂದು ಬೇರೆ ಆಗುವಂಥ ಪರಿಸ್ಥಿತಿ ಆಗಿರಲಿ, ಮತ್ತು ಸೆಂಟ್ರಲ್ಲಿ 3ನೇ ವ್ಯಕ್ತಿ ಬಂದುಬಿಟ್ಟು ನಮಗೆ ಬೇರೆ ಮಾಡುವಂಥದ್ದಾಗಿರಲಿ ತುಂಬಾ ನಡೆದಿರ್ಬೋದು. ಆದರೂ ಕೂಡ ನಾವು ಈ ಒಬ್ರಿಗೊಬ್ರನ್ನ ಅರ್ಥ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಜೊತೆಯಾಗಿ ಚೆನ್ನಾಗೇ ಇದ್ದೀವಿ. ಎಷ್ಟೊಂದು ಭಿನ್ನಾಭಿಪ್ರಾಯಗಳು ಬಂದಿರ್ಬೋದು, ಆದರೂ ಕೂಡ ಜೊತೆಯಾಗಿ ಖುಷಿಯಾಗಿ ಚೆನ್ನಾಗೇ ಇರುವಂಥದ್ದು. ಮತ್ತೇನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಮದುವೆ ಸಂಭ್ರಮನೇ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದೊಂಥರ ಟ್ರ್ಯಾಜಿಡಿ ಸೀನೇ ಅಂತ ಹೇಳ್ಬೋದು. ನನಗಂತೂ ಸ್ವಲ್ಪ ಕೂಡ ನಮ್ಮ ಮದುವೆ ಆಗಿದ್ದ ಒಂದು ಸನ್ನಿವೇಶಗಳು, ಸಿಚುವೇಶನ್ಗಳು ನಿಜವಾಗ್ಲೂ ನನಗೂ ಇವತ್ತು ಕೂಡ ಅನಿಸುತ್ತೆ, ಈ ರೀತಿಯಾಗಿ ನಾವು ಮದುವೆ ಆಗಬೇಕಿತ್ತಾ ಅಂತ ಹೇಳಿ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮದು ಮದುವೆ ಆಗಿದ್ದು ಅಂತ ಹೇಳಿದ್ರೆ ಒಂಥರ ಎಲ್ರಿಗೂ ಒಪ್ಪಿಗೆ ಇದೆ, ಆದರೂ ಒಪ್ಪಿಗೆ ಇಲ್ಲ, ಆ ರೀತಿಯಾಗಿ ಮದುವೆ ಆಯಿತು ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ನಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ಜನವರಿ 30ನೇ ತಾರೀಕಿಗೆ ನಮ್ಮದು ರಿಜಿಸ್ಟರ್ ಮ್ಯಾರೇಜ್ ಆಯಿತು. ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಆಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಇನ್ನೇನು ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ವಿ, ಫೆಬ್ರವರಿ 14th ಅಂತ ಹೇಳಿ. ಮದುವೆ ಆವತ್ತು ಎಲ್ರಿಗೂ ಕರೆದು ಅಂದರೆ ಸಂಪ್ರದಾಯದ ಪ್ರಕಾರ ಅದನ್ನು ಮದುವೆಯನ್ನು ಮಾಡ್ಕೊಳ್ಳೋಣ ಅಂಥೇಳಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡಿಗೆ ಕ್ರಿಶ್ಚಿಯಾನಿಟಿನಲ್ಲೇ ಮದುವೆ ಆಗಬೇಕು ಅನ್ನೋದಿತ್ತು. ಹಾಗಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು. ಹಾಗೆಯೇ ಫೆಬ್ರವರಿ 14th ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಮಾಡಿದ್ದು ಏನಪ್ಪ ಆಯಿತು ಅಂತ ಹೇಳಿದ್ರೆ, ಜನವರಿ 30ನೇ ತಾರೀಕು ನಮ್ಮ ರಿಜಿಸ್ಟರ್ ಮ್ಯಾರೇಜ್ ಆಯ್ತಲ್ವ, ನೆಕ್ಸ್ಟ್ 2 ದಿವಸ ಬಿಟ್ಟು ಆದ ನಂತರನೇ ರಿಜಿಸ್ಟರ್ ಮ್ಯಾರೇಜ್ ಆಗಿ 2 ದಿವಸಕ್ಕೆ ನಮ್ಮ ಮಾವನೂ ತೀರಿ ಹೋಗ್ತಾರೆ. ತೀರಿ ಹೋದ್ಮೇಲೆ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಯ್ತು. ಇನ್ನೇಗಪ್ಪ ಮದುವೆ ಹೆಂಗೆ ಏನೂ ಗೊತ್ತಿಲ್ಲ. ಮುಂದೆ ಹೆಂಗೆ ರಿಜಿಸ್ಟರ್ ಬೇರೆ ಆಗೋಗ್ಬಿಟ್ಟಿದೆ, ಮದುವೆ ಆಯಿತೋ ಆಗಲಿಲ್ವೋ ಈ ಒಂದು ಕನ್ಫ್ಯೂಷನ್ಸಲ್ಲೇ ಇದ್ವಿ. ಆದರೂ ಕೂಡ ಮದುವೆ ನಿಲ್ದಂಗೆ ಮದುವೆ ಅಂತೂ ಕಂಪ್ಲೀಟಾಗಿ ಮಾಡಿದ್ವಿ. ಫೆಬ್ರವರಿ 14th ನಾವು ಏನು ಅಂದ್ಕೊಂಡಿದ್ವಲ್ಲ ಅದೇ ಡೇಟಿಗೆ ಫೆಬ್ರವರಿ 14th ಮದುವೆ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ಎಲ್ಲರೂ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಮಾಡ್ಕೊಂಡಾದ ನಂತರ ಇನ್ನು ಮದುವೆ ಇದಕ್ಕೋಸ್ಕರ ನಿಲ್ಲಿಸೋದೇನು ಬೇಡ ಅಂಥೇಳಿ ದೊಡ್ಡವರು ಕೂಡ ಹೇಳಿದ್ರು, ಮದುವೆ ಮಾಡ್ಕೊಳ್ಳಿ ಮುಂದೆ ನೋಡೋಣ ಅಂತ ಹೇಳಿಬಿಟ್ಟು. ಹಾಗೆಯೇ ಮದುವೆ ಕೂಡ ಆಯಿತು. ಆ ಒಂದು ಸಿಚುವೇಶನ್ನು, ಈ ಒಂದು ಟ್ರ್ಯಾಜಿಡಿ ಆಗಿರ್ಬೋದು ಅಥವಾ ಈ ಒಂದು ಸಿಚುವೇಶನ್ಗಳು ಹೇಗೆ ಫೇಸ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಯಾಕಪ್ಪ ಅಂತ ಹೇಳಿದ್ರೆ, ರಿಜಿಸ್ಟರ್ ಮ್ಯಾರೇಜ್ ಆಗಿ 2 ದಿವಸಕ್ಕೆ ನಮ್ಮ ಮಾವ ತೀರಿ ಹೋಗ್ತಾರೆ. ಈ ಗಂಡನ ಮನೇಲಿ ಬಂದ ಮೇಲೆ ಏನಪ್ಪ ಈ ರೀತಿ ಆಗೋಯ್ತು, ಯಾರ ಕಾಲ್ಗುಣದಿಂದ ಆಗೋಯ್ತು, ಈ ರೀತಿ ಎಲ್ಲ ಮಾತುಗಳನ್ನ ಕೇಳಬೇಕಾಗತ್ತೋ ಅನ್ನೋವಂಥ ಹೆದರಿಕೆ ಕೂಡ ನನಗಿತ್ತು. ನಿಜವಾಗ್ಲೂ ಹೇಳ್ತೀನಲ್ಲ, ನಮ್ಮ ಯಜಮಾನರು ಸಪೋರ್ಟಾಗಿ ನಿಂತು ಯಾರೇ ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ, ನಾನು ನಿನ್ನ ಜೊತೇಲಿದ್ದೀನಿ ಅನ್ನೋದು ಅವತ್ತು ಏನು ಭರವಸೆ ಮಾತುಗಳನ್ನ ಕೊಟ್ಟಿದ್ರು, ಇವತ್ತು ಕೂಡ ಅದನ್ನೇ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ನಮಗೂ ಕೂಡ 3 ಜನ ಮಕ್ಕಳು, ಮನೆ ಮಠ ಎಲ್ಲ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾದಂಥ ಒಂದು ಜೀವನ, ನನ್ನೊಂದು ಪುಟ್ಟ ಸಂಸಾರ ಈ ರೀತಿಯಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಫೆಬ್ರವರಿ 14th ನಮ್ಮ ಒಂದು ಆ್ಯನಿವರ್ಸರಿ ಮತ್ತು ವ್ಯಾಲೆಂಟೈನ್ಸ್ ಡೇ ಎರಡೂ ಕೂಡ ಒಟ್ಟಿಗೆ ನಮ್ಮ ಒಂದು ಜೀವನದಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಇದೇ ರೀತಿಯಲ್ಲಿ ಯಾರೇ ಮರ್ತು ಹೋದರೂ ಕೂಡ ಎಷ್ಟು ಜನಕ್ಕೆ ನಮ್ಮ ಮದುವೆ ದಿನ ನೆನಪಿರುತ್ತೆ ಗೊತ್ತಾ? ಎಲ್ರಿಗೂ ಕೂಡ, ನಮ್ಮ ಫ್ರೆಂಡ್ಸ್ಗಾಗಿ, ನನ್ನ ಫ್ಯಾಮಿಲಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಒಂದು ಮದುವೆ ಡೇಟ್ ಅಂತೂ ನೆನಪಿದ್ದೇ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಅವತ್ತು ವ್ಯಾಲೆಂಟೈನ್ಸ್ ಡೇ ಕೂಡ ಇರುತ್ತಲ್ವ, ಹಾಗಾಗಿ ಎಲ್ರಿಗೂ ನೆನಪಿರುತ್ತೆ. ಸಾಮಾನ್ಯವಾಗಿ ನಾವು ನೆನಪು ಮಾಡ್ಕೋತೀವೋ ಇಲ್ವೋ ಗೊತ್ತಿಲ್ಲ, ಬೇರೆಯವ್ರು ಎಲ್ಲರೂ ಕೂಡ ಚೆನ್ನಾಗಿ ವಿಶ್ ಮಾಡಿರ್ತಾರೆ, ನಮಗೆ ಶುಭ ಹಾರೈಸಿರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ,
ಈ ರೀತಿಯಾಗಿ ಎಷ್ಟು ಸಂಭ್ರಮದಿಂದ ಎಷ್ಟು ಖುಷಿಯಾಗಿ ನಮ್ಮ ಒಂದು 18 ವರ್ಷದ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಲ್ವಾ. ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.